ನ್ಯೂಸ್ 18 ಕನ್ನಡದಲ್ಲಿ ರಾಜ್ಯವೇ ಬೆಚ್ಚಿ ಬೀಳೋ ಸ್ಟೋರಿ. ನಶೆ ಕರಾಳ ಕೋಟೆಯಲ್ಲಿ ಸಿಕ್ಕಿ ಬಿದ್ದವರು ಯಾರು ಗೊತ್ತಾ? 300 ರೂಪಾಯಿ ಗಾಂಜಾ, ಹೊಗೆ ಟೀಮ್, ಮುದ್ರಣ ಕಾಶಿಯಲ್ಲಿ ಮತ್ತಿನ ಕೈಲಾಸ. ಆ ಜಿಲ್ಲೆಯ ಗಲ್ಲಿ ಗಲ್ಲಿಯಲ್ಲೂ ಗಾಂಜಾ ಮಾಫಿಯಾದ್ದೇ ಗಮ್ಮತ್ತು. ಹಾಡಹಗಲೇ ಎಗ್ಗಿಲ್ಲದೆ ನಡೆಯುತ್ತೆ ಡ್ರಗ್ಸ್ ದಂಧೆ. ಇದೇ ಈ ಹೊತ್ತಿನ ಫೋಕಸ್ 18 ಆಪರೇಷನ್ ಗಾಂಜಾವಾಲಾ. ನಾನು ಚೈತ್ರರಾಜ್. ನ್ಯೂಸ್ 18 ಕನ್ನಡದಲ್ಲಿ ರಾಜ್ಯ ಬೆಚ್ಚಿ ಬೀಳೋ ಸ್ಟೋರಿ. ನಶೆ ಕರಾಳ ಕೋಟೆಯಲ್ಲಿ ಸಿಕ್ಕಿ ಬಿದ್ದವರು ಯಾರು ಗೊತ್ತಾ? 300 ರೂಪಾಯಿ ಗಾಂಜಾ, ಹೊಗೆ ಟೀಮ್, ಮುದ್ರಣ ಕಾಶಿಯಲ್ಲಿ ಮತ್ತಿನ ಕೈಲಾಸ. ವೀಕ್ಷಕರೇ, ಕಳೆದ ವರ್ಷ ಸ್ಯಾಂಡಲ್ವುಡ್ನ ಮಾದಕ ಮಾಫಿಯಾ ಇಡೀ ರಾಜ್ಯದಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿತ್ತು. ಮತ್ತಿನ ಅಮಲಿನಲ್ಲಿ ತೇಲ್ತಿದ್ದ ನಶಾ ರಾಣಿಯರನ್ನ ನೋಡಿ ಇಡೀ ರಾಜ್ಯವೇ ದಂಗಾಗಿ ಹೋಗಿತ್ತು. ಆದ್ರೆ ಇವತ್ತು ನಾವು ಅದನ್ನ ಮೀರಿಸುವಂತ ಡ್ರಗ್ಸ್ ಕಹಾನಿಯನ್ನ ನಿಮ್ಮ ಮುಂದೆ ಹೊತ್ತು ತಂದಿದ್ದೀವಿ ವೀಕ್ಷಕರೇ. ಇದು ಅಂತಿಂಥ ಅಮಲಿನ ಲೋಕವಲ್ಲ, ಇಡೀ ರಾಜ್ಯವೇ ಬೆಚ್ಚಿ ಬೀಳೋ ಸ್ಟೋರಿ ಇದು. ನಶಾ ನಂಟಿನ ಮತ್ತೊಂದು ಮುಖವಾಡವನ್ನ ನಾವು ನಿಮ್ಮ ಮುಂದೆ ಬಿಚ್ಚಿಡ್ತೀವಿ. ನಶೆಯ ಕರಾಳ ಕೋಟೆಯಲ್ಲಿ ಸಿಕ್ಕಿ ಬಿದ್ದವರು ಯಾರು ಗೊತ್ತಾ? 300 ರೂಪಾಯಿಯ ಗಾಂಜಾ, ಹೊಗೆ ಟೀಮ್, ಮುದ್ರಣ ಕಾಶಿಯಲ್ಲಿ ಮತ್ತಿನ ಕೈಲಾಸದ್ದೇ ದರ್ಬಾರ್ ನಡೀತಿದೆ. ಇದೇ ನಶಾ ನಂಟಿನ ಲೋಕದ ಒಂದೊಂದೇ ಎಳೆಯನ್ನ ನಾವು ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ. ಈ ಡ್ರಗ್ಸ್ ಘಾಟು ಕೇವಲ ಗಂಧದ ಗುಡಿಗೆ, ಹೈ ಪ್ರೊಫೈಲ್ ಪಾರ್ಟಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ರಾಜ್ಯದ ಮೂಲೆ ಮೂಲೆಗೂ ಈ ಡ್ರಗ್ಸ್ ಮಾಫಿಯಾ ಹರಡಿಕೊಂಡಿದೆ, ಹೆಮ್ಮರದಂತೆ ಬೆಳೆದಿದೆ. ಯಾವ ಜಿಲ್ಲೆಗಳಲ್ಲಿ ಮೂಲ ಸೌಕರ್ಯವೂ ಸರಿಯಾಗಿರೋದಿಲ್ವೋ ಅಂತಹ ಜಿಲ್ಲೆಗಳಲ್ಲೂ ಗಾಂಜಾ ಅಫೀಮಿನದ್ದೇ ಆರ್ಭಟ. ಈಗ ಸಣ್ಣ ಜಿಲ್ಲೆಯ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಗಾಂಜಾದೇ ಗಮ್ಮತ್ತು. ಯುವಕರನ್ನ ನಶೆಯಲ್ಲಿ ತೇಲಾಡುವಂತೆ ಮಾಡ್ತಾರೆ ಈ ದಂಧೆಕೋರರು. ಈ ಅಮಲಿನ ಸಾಮ್ರಾಜ್ಯದ ಕತೆ ಕೇಳಿದ್ರೆ ನೀವು ಒಮ್ಮೆ ಶಾಕ್ ಆಗ್ತೀರಾ. ನಿಮ್ಮ ನ್ಯೂಸ್ 18 ಕನ್ನಡದ ಕ್ಯಾಮೆರಾದಲ್ಲಿ ನಶಾ ನಂಟಿನ ಸಾಮ್ರಾಜ್ಯದ ಇಂಚಿಂಚು ಕೂಡ ಸೆರೆಯಾಗಿದೆ. ಡ್ರಗ್ಸ್ ಮಾಫಿಯಾದ ರಹಸ್ಯ ಕೋಟೆಯನ್ನ ಭೇದಿಸಿದೆ ನ್ಯೂಸ್ 18 ಕನ್ನಡ. ಈ ಗಾಂಜಾ ಗಮ್ಮತ್ತು ಈಗ ಯುವ ಜನತೆಯನ್ನ ತನ್ನತ್ತ ಕೈಬೀಸಿ ಕರೀತಿದೆ. ಕಿಕ್ಕೇರಿಸಿ ಕೊಲ್ಲೋ ಈ ಅಮಲಿನ ಸಾಮ್ರಾಜ್ಯ ಈಗ ಯುವ ಜನತೆಯನ್ನ ತನ್ನ ದಾಸರನ್ನಾಗಿ ಮಾಡಿಕೊಂಡಿದೆ. ಆ ಜಿಲ್ಲೆಯ ಯುವಕರು ಮತ್ತಿನ ಸಾಮ್ರಾಜ್ಯದಲ್ಲಿ ಮಿಂದೇಳುತ್ತಿದ್ದಾರೆ. ಗಾಂಜಾ ಬಾಲನ ಕೈಗೆ ಸಿಕ್ಕಿ ಗಾಂಜಾ ಅಫೀಮಿನ ದಾಸರಾಗ್ತಿದ್ದಾರೆ. ಒಂದು ಜಿಲ್ಲೆಯ ಕತ್ತಲ ಸಾಮ್ರಾಜ್ಯವನ್ನ ನ್ಯೂಸ್ 18 ಕನ್ನಡ ಬಟಾಬೈಲು ಮಾಡಿದೆ. ಅಲ್ಲಿ ಸರಿಯಾದ ರಸ್ತೆ, ನೀರಿನ ವ್ಯವಸ್ಥೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಗಲ್ಲಿ ಗಲ್ಲಿಯಲ್ಲೂ ಗಾಂಜಾ ಅಫೀಮನದ್ದೇ ದರ್ಬಾರ್. ಪುಸ್ತಕ ಹಿಡಿಬೇಕಾಗಿದ್ದ ಕಾಲೇಜು ವಿದ್ಯಾರ್ಥಿಗಳ ಕೈನಲ್ಲೇ ಡ್ರಗ್ಸ್ ಗಾಂಜಾ ರಾರಾಜಿಸುತ್ತಿದೆ. ಕಾಲೇಜು ಕಲಿತು ಜೀವನ ರೂಪಿಸಿಕೊಳ್ಳಬೇಕಾದವರು ಧಮ್ಮರೋ ಧಮ್ ಅಂತ ನಶೆಯ ಅಲೆಯಲ್ಲಿ ತೇಲಾಡ್ತಿದ್ದಾರೆ. ಮೋಜು ಮಸ್ತಿಯ ರಂಗಿನ ಆಟದಲ್ಲಿ ಮಿಂದೇಳ್ತಿದ್ದಾರೆ. ಅಷ್ಟಕ್ಕೂ ಆ ಜಿಲ್ಲೆ ಯಾವುದು? ಅಲ್ಲಿ ಯಾವ ರೀತಿ ಗಾಂಜಾ ಮಾರಾಟ ನಡೀತಿದೆ? ಗಾಂಜಾ ಸಪ್ಲೈ ಚೈನ್ ಯಾವ ರೀತಿ ಇದೆ? ಹಾಡ ಹಗಲೇ ಪೊಲೀಸರ ಎದುರಲ್ಲೇ ಈ ಕಳ್ಳಾಟಗಳು ನಡೆಯುತ್ತಾ? ನ್ಯೂಸ್ 18 ಕ್ಯಾಮೆರಾದಲ್ಲಿ ಸರಿಯಾದ ಆ ಅಮಲಿನ ದುನಿಯಾ ಯಾವ ರೀತಿ ಇದೆ? ಇದರ ಬಗ್ಗೆ ಎಳೆ ಎಳೆಯಾಗಿ ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಹೋಗ್ತೀವಿ ನೋಡಿ. ಮುದ್ರಣ ಕಾಶಿ ಗದಗಿನಲ್ಲಿ ಗಾಂಜಾ ಮಾಫಿಯಾ. ಎಸ್ ವೀಕ್ಷಕರೇ, ನೀವು ಕೇಳಿಸ್ಕೊಂಡಿದ್ದು ಸತ್ಯ. ಇಷ್ಟು ದಿನ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಾತ್ರ ಗಾಂಜಾ, ಅಫೀಮು, ಡ್ರಗ್ಸ್ ಭಾರಿ ಸದ್ದು ಮಾಡ್ತಿತ್ತು. ಉದ್ಯಾನ ನಗರಿ ಗಾಂಜಾ ಗೂಡಾಗಿತ್ತು.
ದೊಡ್ಡ ನಗರವಾಗಿರೋದ್ರಿಂದ ಇಲ್ಲಿ ಬಹು ಸುಲಭವಾಗಿ ಮಾದಕ ವಸ್ತುಗಳು ಸಪ್ಲೈ ಆಗುತ್ತೆ, ಬಹುಬೇಗ ವಿದ್ಯಾರ್ಥಿಗಳ ಕೈಗೂ ಸಿಕ್ಬಿಡುತ್ತೆ. ಇದು ಅಷ್ಟೊಂದು ಅಚ್ಚರಿ ಅನಿಸದೇ ಇರಬಹುದು, ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯದ ಮೂಲೆ ಮೂಲೆಗೂ ಈ ಅಮಲಿನ ಸಾಮ್ರಾಜ್ಯ ತನ್ನ ಕಬಂಧ ಬಾಹುಗಳನ್ನ ವಿಸ್ತರಿಸಿಕೊಂಡಿದೆ. ಈಗ ನಮ್ಮ ನ್ಯೂಸ್ 18 ತಂಡದ ಕ್ಯಾಮೆರಾದಲ್ಲಿ ಗದಗ ಜಿಲ್ಲೆಯ ಮಾದಕ ಮಾಫಿಯಾದ ಬೆಚ್ಚಿ ಬೀಳಿಸೋ ಲೋಕ ಅನಾವರಣವಾಗಿದೆ. ಗದಗದ ಗಲ್ಲಿ ಗಲ್ಲಿಯಲ್ಲೂ ಗಾಂಜಾತೆ ಗಮ್ಮತ್ತು. ನ್ಯೂಸ್ 18 ಕ್ಯಾಮೆರಾದಲ್ಲಿ ಮತ್ತಿನ ಲೋಕ ಬಟಾಬಯಲು. ಮುದ್ರಣ ಕಾಶಿ ಗದಗದಲ್ಲಿ ಡ್ರಗ್ಸ್ ಮಾಫಿಯಾ ನಶಾ ಸಾಮ್ರಾಜ್ಯ ಭಾರಿ ಸದ್ದು ಮಾಡ್ತಿದೆ. ಗದಗದ ಗಲ್ಲಿ ಗಲ್ಲಿಯಲ್ಲೂ ಕೂಡ ಗಾಂಜಾದೆ ಗಮ್ಮತ್ತು. ಹಾಡ ಹಗಲೇ ಎಲ್ಲಿ ನೋಡಿದ್ರೂ ಎಗ್ಗಿಲ್ಲದೆ ನಡೆಯುತ್ತೆ ಈ ಡ್ರಗ್ಸ್ ದಂಧೆ. ಧಮ್ ಮಾರೋ ಧಮ್ ಅಂತ ನಶಾ ಗುಂಗಿನಲ್ಲಿ ತೇಲಾಡ್ತಿರ್ತಾರೆ ಕಾಲೇಜು ವಿದ್ಯಾರ್ಥಿಗಳು. ಗಾಂಜಾ ಮಾಫಿಯಾ ಬಗ್ಗೆ ತಿಳಿಯುತ್ತಿದ್ದಂತೆಯೇ ನ್ಯೂಸ್ 18 ಕನ್ನಡ ದಂಧೆಕೋರರನ್ನ ಬೆನ್ನತ್ತಿದೆ. ರಹಸ್ಯ ಕಾರ್ಯಾಚರಣೆ ಮೂಲಕ ಗದಗ ಮತ್ತಿನ ಮಾಫಿಯಾದ ಇಂಚಿಂಚನ್ನ ಬಟಾಬಯಲು ಮಾಡಿದೆ. ಕಾಲೇಜು ವಿದ್ಯಾರ್ಥಿಗಳೇ ದಂಧೆಕೋರರ ಟಾರ್ಗೆಟ್. 300 ರೂಪಾಯಿಗೆ ಸಿಗುತ್ತೆ ಗಾಂಜಾ ಪ್ಯಾಕೆಟ್. ಸರ್ಕಾರ ಎಷ್ಟೇ ಪ್ರಯತ್ನ ಮಾಡಿದ್ರೂ ನಿಲ್ತಿಲ್ಲ ಮತ್ತು ಗಾಂಜಾ ಮಾಫಿಯಾ ಗದಗದಲ್ಲಿ ಸದ್ದಿಲ್ಲದೆ ನುಸುಳ್ಕೊಂಡಿದೆ. ವಿಪರ್ಯಾಸ ಅಂದ್ರೆ ಈ ದಂಧೆಕೋರರ ಟಾರ್ಗೆಟ್ಟೇ ಕಾಲೇಜು ವಿದ್ಯಾರ್ಥಿಗಳು. ಈ ಅಮಲಿನ ಸಾಮ್ರಾಜ್ಯಕ್ಕೆ ಯುವ ಜನತೆ ಈಸಿಯಾಗಿ ಬಲಿಯಾಗ್ತಿದ್ದಾರೆ. ನಶೆಯೊಂದಿಗೆ ಬಿಡಿಸಲಾರದ ನಂಟು ಹೊಂದಿದೆ ಯುವ ಜನತೆ. ಇನ್ನು ಈ ಗಾಂಜಾ ಬೆಲೆ ಕೇಳಿದ್ರೆ ನೀವು ಒಮ್ಮೆ ಮೂಗಿನ ಮೇಲೆ ಬೆರಳಿಡ್ತೀರಾ. ಒಂದೊಂದು ಪ್ಯಾಕೆಟ್ನ ಬೆಲೆ 300 ರೂಪಾಯಿ. ದಂಧೆಕೋರರು ಬಹು ಸುಲಭವಾಗಿ ಈ ಗಾಂಜಾ ಪ್ಯಾಕೆಟ್ ಅನ್ನ ಮಾರಾಟ ಮಾಡ್ತಾರೆ. ಅಬಕಾರಿ ಪೊಲೀಸರ ಭಯವೇ ಇಲ್ಲದೆ ಎಲ್ಲೆಂದ್ರಲ್ಲಿ ಸೇಲ್ ಮಾಡ್ತಾರೆ. 300 ರೂಪಾಯಿ ಕೊಟ್ರೆ ಸಾಕು, ಪಟ್ ಅಂತ ತಮ್ಮ ಪ್ಯಾಕೆಟ್ನಿಂದ ಗಾಂಜಾ ತೆಗೆದುಕೊಡ್ತಾರೆ. ಈ ವಿಚಾರ ಯಾವಾಗ ನ್ಯೂಸ್ 18ಗೆ ತಿಳಿತಾ ಮತ್ತಿನ ದುನಿಯಾದ ಬೆನ್ನತ್ತಿತ್ತು ನಮ್ಮ ತಂಡ. ರಹಸ್ಯ ಕಾರ್ಯಾಚರಣೆ ಮೂಲಕ ಕತ್ತಲ ಲೋಕದ ಕರಾಳ ಮುಖವನ್ನ ನಿಮ್ಮ ಮುಂದೆ ತೆರೆದಿಟ್ಟಿದೆ. ಅದನ್ನು ಒಂದೊಂದೇ ದೃಶ್ಯ ಸಹಿತವಾಗಿ ನಿಮ್ಮ ಮುಂದೆ ವಿಸ್ತರಿಸ್ತಾ ಹೋಗ್ತೀವಿ ನೋಡಿ. ಕತ್ತಲ ಲೋಕದ ಕರಾಳ ಮುಖ ಬಿಚ್ಚಿಟ್ಟ ನ್ಯೂಸ್ 18. ದೃಶ್ಯ 1, ನರಸಾಪುರ ಆಶ್ರಯ ಕಾಲೋನಿ. ಮೊದಲು ನಮ್ಮ ನ್ಯೂಸ್ 18 ತಂಡ ಗದಗದ ನರಸಾಪುರ ಆಶ್ರಯ ಕಾಲೋನಿಗೆ ಭೇಟಿ ಕೊಡ್ತು. ಅಲ್ಲಿ 300 ರೂಪಾಯಿ ಕೊಟ್ರೆ ಸಾಕು, ಪಟ್ಟನೆ ತೆಗೆದು ಗಾಂಜಾ ಪ್ಯಾಕೆಟ್ ಕೊಡಿ ಅಂತ ಕಳಿಸ್ತಾರೆ. ಅವರಿಗೆ ಯಾವುದೇ ಅನುಮಾನ ಬಾರದಂತೆ ನಮ್ಮ ಟೀಮ್ ಅದೇ ರೀತಿ ನಡೆದುಕೊಳ್ತು. ರಾತ್ರಿಯ ಸಮಯ ಯಾವುದೋ ಆಸಾಮಿ ಗಾಂಜಾ ತೆಗೆದುಕೊಳ್ಳೋಕೆ ಬಂದಿದ್ದಾನೆ ಅಂತ ಹಿಂದೆ ಮುಂದೆ ನೋಡದೆ ಗಾಂಜಾ ಕೊಟ್ಟು ಕಳಿಸಿದ್ರು. ದೃಶ್ಯ 2, ನರಸಾಪುರ ಆಶ್ರಯ ಕಾಲೋನಿ. ರಾತ್ರಿ ವೇಳೆ ಭೇಟಿ ನೀಡಿದ್ದ ನರಸಾಪುರ ಆಶ್ರಯಕ್ಕೆ ಮತ್ತೆ ಮರುದಿನ ಬೆಳಗ್ಗೆ ನಮ್ಮ ತಂಡ ಭೇಟಿ ಕೊಡ್ತು. ಅಂಗಡಿ ಪಕ್ಕದಲ್ಲಿ ಕಟ್ಟೆಯ ಮೇಲೆ ಒಬ್ಬ ಮಹಿಳೆ ಮಲಗಿಕೊಂಡಿದ್ಲು. ಆಕೆಗೆ 300 ರೂಪಾಯಿ ಕೊಟ್ಟ ನಮ್ಮ ಟೀಮ್ ಒಂದು ಗಾಂಜಾ ಪ್ಯಾಕೆಟ್ ಕೊಡೋಕೆ ಹೇಳಿದ್ರು. ತಕ್ಷಣವೇ ಅಲ್ಲಿ ಮಲಗಿದ್ದ ಮಹಿಳೆ ಗಾಂಜಾ ಪ್ಯಾಕೆಟ್ ತಂದು ಕೊಟ್ಲು. ಅಷ್ಟೇ ಅಲ್ಲದೆ ಮತ್ತೆ 300 ರೂಪಾಯಿ ಕೊಟ್ಟು ಮತ್ತೊಂದು ಪ್ಯಾಕೆಟ್ ಕೊಡಿ ಅಂತ ಅವರ ಜೊತೆಗೆ ನಮ್ಮ ತಂಡದ ಸದಸ್ಯರು ಮಾತನಾಡೋಕೆ ಟ್ರೈ ಮಾಡಿದ್ರು. ಆದ್ರೆ ಆಕೆ ಮಾತನಾಡದೆ ತನ್ನ ಮಗನ ಕೈನಲ್ಲಿ ಗಾಂಜಾ ಪ್ಯಾಕೆಟ್ ಕೊಟ್ಟು ಕಳಿಸಿದ್ಲ. ರೆಗ್ಯುಲರ್ ಕಸ್ಟಮರ್ ಅಲ್ಲ, ಬೇರೆ ಯಾವುದೋ ಆಸಾಮಿ ಇರಬೇಕು ಅಂತ ಆಕೆ ಅನುಮಾನ ಪಡ್ತಾಳೆ. ವೀಕ್ಷಕರೇ, ಈ ದೃಶ್ಯನ ನೋಡಿದ್ರೆ ನಿಮಗೇನೆ ಗೊತ್ತಾಗುತ್ತೆ ನರಸಾಪುರ ಕಾಲೋನಿಯಲ್ಲಿ ಹಾಡ ಹಗಲೇ ಯಾವ ರೀತಿ ರಾಜಾರೋಷವಾಗಿ ಡ್ರಗ್ಸ್ ದಂಧೆ ನಡೀತಿದೆ ಅಂತ. ಅದು ಕೂಡ ಏನು ಅರಿಯದ ಚಿಕ್ಕ ಮಕ್ಕಳ ಹತ್ರ ಕೂಡ ಗಾಂಜಾ ಪ್ಯಾಕೆಟ್ ತರಿಸ್ತಾರೆ ಅಂದ್ರೆ ಇಲ್ಲಿ ಜನ ಪೊಲೀಸರಿಗೂ ಕೂಡ ಕ್ಯಾರೆ ಅಂತಿಲ್ಲ ಅನ್ನೋದು ಗೊತ್ತಾಗುತ್ತೆ. ದೃಶ್ಯ 3,
ಬೆಟಗೇರಿ ಹರಿನ ಶಿಕಾರಿ ಕಾಲೋನಿ. ನ್ಯೂಸ್ 18 ಟೀಮ್ ನರಸಾಪುರ ಆಶ್ರಯ ಕಾಲೋನಿಯಿಂದ ಬೆಟಗೇರಿಯ ಹರಿನಾರ್ ಶಿಕಾರಿ ಕಾಲೋನಿಗೆ ಹೋದ್ರ. ಎಂಟ್ರಿ ಕೊಟ್ಟ ತಕ್ಷಣ ಇಲ್ಲಿ ತುಂಬಾನೇ ವಿಚಿತ್ರವಾಗಿತ್ತು ಮಾರಾಟದಂತೆ. ಗಾಂಜಾ ಮಾರಾಟ ಮಾಡುವ ವ್ಯಕ್ತಿಗೆ ಕಾಲು ಸಹ ಇಲ್ಲ. ಮನೆಯ ಹೊರಗಡೆ ಹಾಸಿಗೆ ಹಾಸಿಕೊಂಡು ಕುಳಿತಿದ್ದಾನೆ. ಅವನ ಸುತ್ತಲೂ ಯುವಕರ ದಂಡೆ ಇದೆ. ಯಾವಾಗ ಕಾಲೇಜು ಯುವಕರು ಬರ್ತಾರೋ, ಯಾವಾಗ ಬಲೆಗೆ ಬೀಳ್ತಾರೋ ಅಂತ ಕಾಯ್ತಿರ್ತಾನೆ. ನಮ್ಮ ಟೀಮ್ ಅವನ ಹತ್ತಿರ ಹೋಗಿ 300 ರೂಪಾಯಿ ಕೊಟ್ಟು ಗಾಂಜಾ ಪ್ಯಾಕೆಟ್ ಕೇಳಿದ್ರು. ಅದಕ್ಕೆ ಉತ್ತರಿಸಿದ ದಂಧೆಕೋರ, ಈಗ ಸದ್ಯಕ್ಕೆ ಇರೋದು ಒಂದೇ ಪ್ಯಾಕೆಟ್, ಎಲ್ಲ ಖಾಲಿಯಾಗಿದೆ ಅಂದ. ಗಾಂಜಾ ಖರೀದಿಗೆ ಅಂತಾನೆ ಅಲ್ಲೊಬ್ಬ ಕಾಲೇಜು ಯುವಕ ಕೂಡ ಬಂದು ನಿಂತಿದ್ದ. ಹೌದಾ? ಸತ್ಯಾಗ ಒಂದೈತಿ. ಅವ ಬರುದು ಬಂತು, ಅದ್ರದ್ದು ಬಂದಿಲ್ಲವ. ದೃಶ್ಯ 4, ಹಾಕಿ ಗ್ರೌಂಡ್ ಪಕ್ಕದ ಮನೆ. ನಮ್ಮ ತಂಡದ ಡ್ರಗ್ಸ್ ರಣಬೇಟೆ ಹೀಗೆ ಮುಂದುವರೆದು ಬೆಟಗೇರಿಯ ಹಾಕಿ ಗ್ರೌಂಡ್ ಪಕ್ಕ ಇರೋ ಮನೆಗೆ ಎಂಟ್ರಿ ಕೊಡ್ತು. ಆ ಮನೆಯಲ್ಲಿದ್ದ ಮಹಿಳೆಯನ್ನ, ಅಕ್ಕ ಒಂದು ಪ್ಯಾಕೆಟ್ ಕೊಡಿ ಅಂತ ಕೇಳಲಾಯ್ತು. ನಮ್ಮ ಟೀಮ್ನವರು ಮೊನ್ನೆ ಬಂದು ಒಂದು ಪ್ಯಾಕೆಟ್ ತಗೊಂಡು ಹೋಗಿದ್ವಿ, ಇವತ್ತು ಮತ್ತೊಂದು ಪ್ಯಾಕೆಟ್ ಬೇಕು ಕೊಡಿ ಅಂದ್ರು. ಅವರಿಗೆ ಯಾವುದೇ ಡೌಟ್ ಬಂದಿಲ್ಲ. 10 ನಿಮಿಷ ಬಿಟ್ಟು ಬಾ ಅಂತ ಕಳಿಸಿದ್ರು. 10 ನಿಮಿಷ ಬಿಟ್ಟು ಹೋದಾಗ ಆಕೆ 300 ರೂಪಾಯಿಗೆ ಒಂದು ಪ್ಯಾಕೆಟ್ ಕೊಟ್ಲು. ಕೊಟ್ಟ ನಂತರ ಕಾಲ್ ಮುಗಿತೀನಿ ಇಟ್ಕೋ ಅಂತ ಹೆದರ್ತಾ ಹೇಳಿದ್ಲು. ಒಂದು ಕೊಡಕ್ಕೆ ಐದ್ರ ಚೇಂಜ್ ಇತ್ತು. ಇಲ್ಲಕ್ಕ, ಈಗ ಒಂದು ಲಘು ಮುಚ್ಚೋಗ ನಿನ್ನ ಕಾಲು ಮುಗಿತೀನಿ. ಹೀಗೆ ಗದಗದ ಗಲ್ಲಿಗೂ ನಮ್ಮ ಟೀಮ್ ಹೋಗಿ ರಹಸ್ಯ ಕಾರ್ಯಾಚರಣೆ ನಡೆಸಿ ಕತ್ತಲ ಲೋಕದ ಕರಾಳ ಮುಖವನ್ನ ಅನಾವರಣಗೊಳಿಸಿತು. ಡ್ರಗ್ಸ್ ಮಾಫಿಯಾದ ಬೆನ್ನು ಬಿದ್ದ ನಮ್ಮ ನ್ಯೂಸ್ 18 ತಂಡ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಮತ್ತಿನ ಲೋಕದ ದುನಿಯಾದ ಜಾತಕವನ್ನೇ ಬಯಲು ಮಾಡಿದ್ರು. ನಮ್ಮ ತಂಡದ ಕಾರ್ಯಾಚರಣೆಯಿಂದ ಎಚ್ಚೆತ್ತ ಅಬಕಾರಿ ಅಧಿಕಾರಿಗಳು ಕೂಡ ಡ್ರಗ್ಸ್ ದಂಧೆಕೋರರ ಮನೆ ಮೇಲೆ ದಾಳಿ ಮಾಡಿದ್ರು. ಗದಗದಲ್ಲಿ ಹಾಡಹಗಲೇ ಭಯವಿಲ್ಲದೆ ಡ್ರಗ್ಸ್ ದಂಧೆ ನಡೀತಿದೆ. ಇದಕ್ಕೆ ಅಧಿಕಾರಿಗಳ ಬೇಜವಾಬ್ದಾರಿ ಕೂಡ ಕಾರಣ. ನ್ಯೂಸ್ 18 ವರದಿ ಪ್ರಸಾರವಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು ದಂಧೆಕೋರರ ಮನೆಯ ಇಂಚಿಂಚನ್ನ ಜಾಲಾಡಿದ್ರು. ಹಾಗಾದ್ರೆ ದಾಳಿ ಟೈಮ್ನಲ್ಲಿ ಅಧಿಕಾರಿಗಳಿಗೆ ಸಿಕ್ಕಿದ್ದೇನು? ಈ ಬಗ್ಗೆ ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಈ ರೀತಿ ಡ್ರಗ್ಸ್ನ ಅಂಥ ದರ್ಬಾರ್ ನಡೀತಾ ಇರೋದ್ರ ಹಿಂದೆ ಅಧಿಕಾರಿಗಳ ಬೇಜವಾಬ್ದಾರಿಯೂ ಇದೆ. ಇಲ್ಲಿಯವರೆಗೂ ಸೈಲೆಂಟ್ ಆಗಿದ್ದ ಅಧಿಕಾರಿಗಳು ಯಾವಾಗ ನ್ಯೂಸ್ 18 ವರದಿ ಪ್ರಸಾರ ಮಾಡ್ತೋ ತಕ್ಷಣ ಎಚ್ಚೆತ್ತುಕೊಂಡ್ರು. ದಂಧೆಕೋರರ ಮನೆ ಮೇಲೆ ರೇಡ್ ಮಾಡಿದ್ರು. ಈ ಬಗ್ಗೆ ಹೇಳ್ತೀವಿ ನೋಡಿ. ನ್ಯೂಸ್ 18 ಕಾರ್ಯಾಚರಣೆಯಿಂದ ಎಚ್ಚೆತ್ತ ಅಬಕಾರಿ ಅಧಿಕಾರಿಗಳು. ಯಾವಾಗ ನ್ಯೂಸ್ 18 ಕನ್ನಡ ತಂಡ ಡ್ರಗ್ಸ್ ಮಾಫಿಯಾದ ರಹಸ್ಯ ಕಾರ್ಯಾಚರಣೆ ಮಾಡ್ತೋ, ಯಾವಾಗ ಈ ವರದಿ ನ್ಯೂಸ್ 18 ನಲ್ಲಿ ಪ್ರಸಾರವಾಯ್ತೋ, ಅಬಕಾರಿ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರು. ನ್ಯೂಸ್ 18 ತಂಡ ಎಲ್ಲೆಲ್ಲಿ ರಹಸ್ಯ ಕಾರ್ಯಾಚರಣೆ ಮಾಡ್ತೋ ಆ 4 ಸ್ಥಳಗಳ ಮೇಲೂ ಅಬಕಾರಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಇಡೀ ಮನೆಯನ್ನೆಲ್ಲ ಇಂಚಿಂಚು ಬಿಡದೆ ಅಧಿಕಾರಿಗಳು ಜಾಲಾಡಿದ್ರು. ಎಲ್ಲಾ ಕಡೆ ಪರಿಶೀಲನೆ ಮಾಡಿದ್ರು. ಆದ್ರೆ ಅಧಿಕಾರಿಗಳಿಗೆ ರೇಟ್ ಟೈಮ್ ನಲ್ಲಿ ಏನು ಸಿಕ್ಕಿಲ್ಲ. ದಾಳಿಗೆ ಹೋದವರು ಬರಿಗೈನಲ್ಲೇ ವಾಪಸ್ ಬಂದ್ರು. ಹೋದಾ ಪುಟ್ಟ ಬಂದಾ ಪುಟ್ಟ ಅನ್ನೋ ರೀತಿಯಾಗ್ಬಿಡ್ತು ಅಧಿಕಾರಿಗಳ ಪರಿಸ್ಥಿತಿ. ಯಾವಾಗ ನ್ಯೂಸ್ 18 ನಲ್ಲಿ ಈ ಕುರಿತು ವರದಿ ಪ್ರಸಾರವಾಯ್ತೋ ಅದರ ಬೆನ್ನಲ್ಲೇ ಅಲರ್ಟ್ ಆದ ದಂಧೆಕೋರರು ಗಾಂಜಾ ಡ್ರಗ್ಸ್ ಅನ್ನ ಬೇರೆಡೆ ಎಲ್ಲಾದ್ರೂ ಬಚ್ಚಿಟ್ಟಿರಬಹುದು ಅನ್ನೋ ಗುಮಾನಿ ವ್ಯಕ್ತವಾಗಿದೆ. ಕೆಲವರು ಆ ಜಾಗದಿಂದ ಕಾಲ್ಕಿತ್ತು ಎಸ್ಕೇಪ್ ಆದ್ರು. ಕೆಲವರು ಓಡ್ತಿದ್ದ ದೃಶ್ಯಗಳು ನ್ಯೂಸ್ 18 ಕ್ಯಾಮೆರಾದಲ್ಲೂ ಸೆರೆಯಾಗಿದೆ. ಇನ್ನು ಈ ರೇಡ್ ಬಗ್ಗೆ ಅಬಕಾರಿ ಡಿಸಿ ಮೋತಿಲಾಲ್ ಪ್ರತಿಕ್ರಿಯಿಸಿದ್ದು ಹೀಗೆ. ಗಾಂಜಾ ಬಗ್ಗೆ ಪ್ರಸಾರವಾಗಿದ್ದ ವರದಿ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಸಿಬ್ಬಂದಿಗಳು ನರಸಾಪುರ, ಬೇಟಗೇರಿ ಸೆಟ್ಲ್ಮೆಂಟ್ ಆ್ಯಂಡ್ ಆಶಾ ಕಾಲೋನಿಯಲ್ಲಿ ಗಾಂಜಾ ಬಗ್ಗೆ ದಾಳಿ ಮಾಡಿದಾಗ ಯಾವುದೇ ಪತ್ತೆಯಾಗಿರೋದಿಲ್ಲ. ಈಗಾಗಲೇ ಹಳೆಯ ಆರೋಪಿ ಮಾರುತಿ ಕಾಳೆ ಅಂಥೇಳಿ ಅವ್ರ ಮನೆಯನ್ನು ಚೆಕ್ ಮಾಡಿದ್ದೀವಿ.
ಬಟ್ ಯಾವ ಗಾಂಜಾ ಪತ್ತೆಯಾಗಿಲ್ಲ. ಈಗ ಇನ್ನು ಮೇಲೆ ಅದನ್ನು ನಾವು ಈಗಾಗಲೇ ನಾನು ಡೆಪ್ಟಿ ಸೂಪರಿಂಟೆಂಡೆಂಟ್ಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ. ತಮ್ಮ ಮಕ್ಕಳು ಹಾದಿ ತಪ್ತಾ ಇರೋದನ್ನ ನೋಡಿ ಚಿಂತೆಗೊಳಗಾದ ಪೋಷಕರು ಅಧಿಕಾರಿಗಳಿಗೆ ಬಾರಿ ಬಾರಿ ಮನವಿ ಕೂಡ ಮಾಡಿಕೊಂಡಿದ್ರು. ಆದ್ರೂ ಗದಗದಲ್ಲಿ ಈ ಡ್ರಗ್ಸ್ ದಂಧೆ ಯಾವುದೇ ರೀತಿ ಅಡ್ಡಿ ಆತಂಕಗಳಿಲ್ಲದೆ ನಡೀತಿದೆ. ಇಲ್ಲಿನ ದಂಧೆಕೋರರಿಗೆ ಯಾವುದೇ ಕಾನೂನಿನ ಭಯವಿಲ್ಲ. ಪೊಲೀಸರ ಅಬಕಾರಿ ಅಧಿಕಾರಿಗಳ ಬಗ್ಗೆನೂ ಇವರು ಕ್ಯಾರೆ ಅನ್ನಲ್ಲ. ಇವರು ಈ ದಂಧೆಕೋರರು ಈ ರೀತಿ ಅಂಧ ದರ್ಬಾರ್ ಮಾಡಲು ಅಧಿಕಾರಿಗಳೇ ಒಂದು ರೀತಿ ಹೊಣೆ ಆಗ್ತಾರೆ. ಈ ರೀತಿ ಮಾಧ್ಯಮಗಳಲ್ಲಿ ವರದಿ ಬಿತ್ತರವಾದಾಗ ಹೋಗಿ ಒಮ್ಮೆ ದಾಳಿ ಮಾಡಿ ಬರ್ತಾರೆ. ಆಗ ಕೈಗೆ ಏನಾದರೂ ಸಿಕ್ಕಿದ್ರೆ ಜಪ್ತಿ ಮಾಡ್ತಾರೆ, ಇಲ್ಲ ಅಂದ್ರೆ ಸುಮ್ಮನಾಗ್ಬಿಡ್ತಾರೆ. ಕೆಲ ವಿದ್ಯಾರ್ಥಿಗಳು ತಮ್ಮ ಸ್ನೇಹಿತರು ಈ ರೀತಿ ವ್ಯಸನಕ್ಕೆ ದಾಸರಾಗ್ತಿರೋದನ್ನ ನೋಡಿ ಈ ಬಗ್ಗೆ ನ್ಯೂಸ್ 18ಗೆ ಮಾಹಿತಿ ನೀಡಿದ್ರು. ಇದೇ ಮಾಹಿತಿಯ ಆಧಾರದ ಮೇಲೆ ನ್ಯೂಸ್ 18 ತಂಡ ಡ್ರಗ್ಸ್ ರಣಬೇಟೆಗೆ ಅಖಾಡಕ್ಕೆ ಇಳಿದಿತ್ತು. ರಾಜ್ಯದಲ್ಲಿ ತನ್ನ ಬೇರನ್ನ ಭದ್ರಪಡಿಸಿಕೊಳ್ತಾ ಇರೋ ಡ್ರಗ್ಸ್ ಜಾಲಕ್ಕೆ ಯುವಕರೇ ಹೆಚ್ಚು ದಾಸರಾಗ್ತಿದ್ದಾರೆ. ಎಷ್ಟು ಪ್ರಮಾಣದಲ್ಲಿ ಯುವ ಜನತೆ ಅಮಲಿನ ಲೋಕದಲ್ಲಿ ಮಿಂದೇಳ್ತಿದ್ದಾರೆ? ಯುವ ಜನತೆಯೇ ಡ್ರಗ್ಸ್ ವ್ಯಸನಿಗಳಾಗ್ತಾ ಇರೋದು ಯಾಕೆ? ಈ ಬಗ್ಗೆ ಹೇಳ್ತೀವಿ ಬ್ರೇಕ್ನ ಬಳಿಕ. ಡ್ರಗ್ಸ್ ಮಾಫಿಯಾ ಇನ್ನು ಈ ಅಮಲಿನ ಸಾಮ್ರಾಜ್ಯಕ್ಕೆ 21% ಯುವಕರೇ ದಾಸರಾಗಿದ್ದಾರೆ. ಬಹುತೇಕ ಕಾಲೇಜು ವಿದ್ಯಾರ್ಥಿಗಳೇ ಈ ನಶಾ ನಂಟಿನ ಮೇನ್ ಟಾರ್ಗೆಟ್ ಆಗಿದ್ದಾರೆ. ಹಾಗಾದ್ರೆ ಈ ವ್ಯಸನದಿಂದ ಮುಕ್ತರಾಗೋದು ಹೇಗೆ? ಈ ಬಗ್ಗೆ ಹೇಳ್ತೀವಿ ನೋಡಿ. ಈ ಮಾದಕ ದುನಿಯಾ ಅನ್ನೋದು ಕೇವಲ ಒಂದು ನಗರಕ್ಕೋ ಒಂದು ಜಿಲ್ಲೆಗೋ ಮಾತ್ರ ಸೀಮಿತವಾಗಿಲ್ಲ. ಇಡೀ ರಾಜ್ಯದ ಮೂಲೆ ಮೂಲೆಯನ್ನು ಆವರಿಸಿದೆ ಈ ಅಮಲಿನ ಸಾಮ್ರಾಜ್ಯ. ಮಾದಕ ದ್ರವ್ಯದ ಚಟ ರಾಜ್ಯದಲ್ಲಿ ಯಾವ ಮಟ್ಟಿಗೆ ಹೆಚ್ಚುತ್ತಿದೆ ಅಂದ್ರೆ ಈ ವ್ಯಸನಕ್ಕೆ ಸಿಲುಕಿರುವವರ ಪೈಕಿ 21.6% ಜನ ಯುವಕರು ಹಾಗೂ ವಿದ್ಯಾರ್ಥಿಗಳೇ ಇದ್ದಾರೆ. ಮಾದಕ ವಸ್ತು ಸೇವನೆ ಹಾವಳಿ ಕುರಿತು ನಡೆಸಿದ ಸಮೀಕ್ಷೆಯಲ್ಲಿ ಈ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ರಾಜ್ಯದಲ್ಲಿ 21% ಯುವಕರು ಮದ್ಯಪಾನದಂತಹ ವ್ಯಸನಕ್ಕೆ ಸಿಲುಕಿದ್ದಾರೆ. 0.6% ಜನ ಮಾದಕ ದ್ರವ್ಯ ವ್ಯಸನಕ್ಕೆ ಒಳಗಾಗಿದ್ದಾರೆ ಅನ್ನೋದು ಸಮೀಕ್ಷೆಯಿಂದ ಗೊತ್ತಾಗಿದೆ. ಒಮ್ಮೆ ಈ ನಶಾ ಸಾಮ್ರಾಜ್ಯಕ್ಕೆ ಎಂಟ್ರಿ ಕೊಟ್ರು ಅಂದ್ರೆ ಅದರಿಂದ ಹೊರಬರೋದು ಅಷ್ಟೊಂದು ಸುಲಭದ ಮಾತಲ್ಲ. ಈ ಚಟವನ್ನ ಪ್ರಾರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಿ ಆಪ್ತ ಸಮಾಲೋಚನೆ, ಸೂಕ್ತ ಚಿಕಿತ್ಸೆ ನೀಡದೆ ಹೋದ್ರೆ ಪ್ರಾಣಕ್ಕೆ ಕುತ್ತು ತರಬಹುದು. ಯುವಕರೇ, ಇದು ನಿಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳುವ ವಯಸ್ಸು. ಪೆನ್ನು ಪೇಪರ್ ಹಿಡಿಯೋ ಕೈನಲ್ಲಿ ಡ್ರಗ್ಸ್ ತಗೋಬೇಡಿ. ಕೆಟ್ಟ ಸಂಘ, ಕ್ಷಣಿಕ ಸುಖಕ್ಕೆ ಜೋತು ಬಿದ್ದು ಅಮಲಿನ ದಾಸರಾಗಬೇಡಿ. ನಿಮ್ಮ ಅಮೂಲ್ಯವಾದ ಜೀವನವನ್ನ ನೀವೇ ಹಾಳು ಮಾಡ್ಕೊಳ್ಬೇಡಿ. ಈ ನಿಟ್ಟಿನಲ್ಲಿ ಪೋಷಕರು ಕೂಡ ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಮಕ್ಕಳು ಹಾದಿ ತಪ್ಪಿದ್ದಾರೆ ಅಂತ ನಿಮಗೇನಾದ್ರೂ ಅನ್ಸಿದ್ರೆ ಅವರಿಗೆ ಕೂಡಲೇ ಸೂಕ್ತ ಚಿಕಿತ್ಸೆ ಕೊಡಿಸಿ. ನಮ್ಮ ತಂಡ ರಹಸ್ಯ ಕಾರ್ಯಾಚರಣೆ ಮಾಡಿರೋದ್ರ ಹಿಂದೆಯೂ ಒಂದು ಸಮಾಜಮುಖಿ ಉದ್ದೇಶವಿದೆ. ಒಂದು ಸದುದ್ದೇಶದಿಂದ ನಾವು ಈ ಕಾರ್ಯಕ್ರಮ ಬಿತ್ತರಿಸುತ್ತಿದ್ದೀವಿ. ಯುವಜನತೆ ಹಾದಿ ತಪ್ಪಬಾರದು. ನಿಮ್ಮ ಜೀವನವನ್ನ, ನಿಮ್ಮ ಭವಿಷ್ಯವನ್ನ ಸರಿಯಾಗಿ ರೂಪಿಸಿಕೊಳ್ಳಿ ಅನ್ನೋದೇ ನ್ಯೂಸ್ 18 ಕನ್ನಡದ ಕಳಕಳಿ. ಈ ಮಾದಕ ದುನಿಯಾ ನಿಮಗೆ ಕ್ಷಣಿಕ ಸುಖ ಕೊಡಬಹುದು, ಆದ್ರೆ ಜೀವನ ಪರ್ಯಂತ ನೀವು ಕೊರಗುವಂತೆ ಮಾಡುತ್ತೆ. ಹಾಗಾಗಿ ಡ್ರಗ್ಸ್ ಜಾಲದ ದಾಸರಾಗಬೇಡಿ ಅಂತ ಹೇಳ್ತಾ ಈ ಹೊತ್ತಿನ ಫೋಕಸ್ 18 ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.